ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗೆ ನೋಡಿಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ಇದು ಪಂಚಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಇದು ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಸೊ ನನಗೆ ಹುಷಾರಿಲ್ಲದಿರೋ ಕಾರಣದಿಂದ ಅಂದರೆ ಶೀತ ಸ್ವಲ್ಪ ಸುಸ್ತಾಗಿತ್ತು, ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಸೊ ಇದು ಪಂಚಮಿ ಹಬ್ಬದ ದಿನದ್ದು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ತುಂಬಾ ಸುಸ್ತಾಗಿದ್ದರಿಂದ ಬೆಳಗ್ಗೆ ಬೇಗ ಹಾಲು ಬಿಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸಂಜೆ ಒಂದು 6:30 ನಂತರ ಹೋಗಿ ಹಾಲು ಬಿಡಲಿಕ್ಕೆ ರೆಡಿ ಮಾಡ್ಕೊಂಡ್ವಿ. ಅಂದರೆ ಏನೆಲ್ಲ ಪೂಜಾ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ವಿ. ಸೊ ಅದನ್ನೆಲ್ಲ ನಾಗಪ್ಪನಿಗೆ ಎಲ್ಲ ಹಾಕಿ, ಅಂದರೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಇದು ಹೂವು, ಹಾಗೆ ಕಂಕಣ ದಾರಗಳು ಎಲ್ಲನೂ ಇಟ್ಟು, ಹಾಗೆ ನಮ್ಮ ಕಡೆ ಇಲ್ಲಿ ಅತ್ತೆ ಮನೆ ಕಡೆ ಟವಲ್ ಇಡ್ತಾರೆ ನಾಗಪ್ಪನ ಮೇಲೆ. ಸೊ ಹಾಗೆ ಟವಲ್ನೆಲ್ಲ ಇಟ್ಟು ಆನಂತರ ನಾವು ಇದಕ್ಕೆ ಫಲಹಾರ ತೊಗೊಂಡೋಗಿರ್ತೀವಿ. ಚಿಗಣಿ ತಮಟ, ಹಾಗೆ ನೆನ್ಕಡಲೆ, ಹೆಸರು ಕಾಳು, ಅಕ್ಕಿ, ಇದಿಷ್ಟನ್ನು ಕೂಡ ನೆನೆಸಿ ಅದನ್ನು ಕೂಡ ಅದೇ ನಾಗಪ್ಪನಿಗೆ ನೈವೇದ್ಯ ಮಾಡ್ತೀವಿ. ಸೊ ಹಾಗೆ ಬಂದವರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತೀವಿ. ಸೊ ನನ್ನ ಅದೃಷ್ಟಕ್ಕೆ ನಾವು ಹೋಗಿದ್ದೆ ಲೇಟಾಗಿಬಿಡ್ತೀವಿ. ಇಷ್ಟೊತ್ತಿನಲ್ಲಿ ಅರಿಶಿನ ಕುಂಕುಮ ಕೊಡ್ಲಿಕ್ಕೆ ಸಿಗ್ತಾರೋ ಇಲ್ಲೋ ಮುತ್ತೈದೆಯರು ಅಂದ್ಕೊಂಡಿದ್ದೆ. ಸೊ ಮುತ್ತೈದೆಯರು ಬಂದಿದ್ದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ಈ ಕಡೆ ಪೂಜೆನೂ ಮಾಡಿಕೊಂಡು, ಹಾಗೆ ಅವ್ರಿಗೂ ಕೂಡ ಟೈಮ್ ಆಗಿತ್ತು ಬಂದವರಿಗೆ. ಸೊ ಹಾಗಂತ ಈಗ ಅವ್ರನ್ನೂ ಹಾಗೆ ಕಳ್ಸೋಂಗಿಲ್ಲ. ಹಾಗೆ ಫಸ್ಟ್ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಆನಂತರ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆಮೇಲೆ ಮತ್ತೆ ಪೂಜೆ ಕಂಟಿನ್ಯೂ ಮಾಡಿಕೊಂಡೆ. ಸೊ ಹಾಗೆ ಮಕ್ಕಳಿಗೂ ಕೂಡ ಕೈಗೆ ಕಂಕಣ ದಾರ ಎಲ್ಲ ಕಟ್ಟಿರಲಿಲ್ಲ. ಸೊ ಹಾಗಾಗಿ ಅವರಿಗೂ ಕೂಡ ಮಕ್ಕಳಿಗೆ ಕಂಕಣ ದಾರ ಎಲ್ಲ ಕಟ್ಕೊಂಡು, ಹಾಗೆ ನಾವು ಕೂಡ ಕಂಕಣ ದಾರ ಎಲ್ಲ ಕಟ್ಕೊಂಡ್ವಿ. ಆನಂತರ ಇನ್ನೂ ಮಳೆ ಬೇರೆ ಬರ್ತಾನೆ ಇತ್ತು, ಮಳೆ ಅಂತೂ ಬಿಟ್ಟೇ ಇರಲಿಲ್ಲ. ಸೊ ಆದರೂ ಕೂಡ ಇದರಲ್ಲಿ ಪೂಜೆನೆಲ್ಲ ಮಾಡ್ಕೊಂಡ್ವಿ. ಅಂತೂ ಇಂತೂ ಪೂಜೆನೂ ಮುಗಿಸ್ಕೊಂಡ್ವಿ. ಸೊ ಹಾಗೆ ನನ್ನ ಮಗಳು ಫ್ರೆಂಡ್ ಕೂಡ ಬಂದಿಲ್ಲ. ಸೊ ಅವಳಿಂದನೂ ಕೂಡ ಪೂಜೆ ಮಾಡಿಸಿದ್ವಿ. ಲಾಸ್ಟಿಗೆ ನನ್ನ ಮಗ ಅವನು ಬರೀ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಅಲ್ಲಿಂದ ಇಲ್ಲಿಗೆ ಆಟ ಆಡ್ತಾನೆ ಇದ್ದ. ಇನ್ನು ಮಕ್ಕಳು ಕೇಳಲೇಬೇಕಲ್ವ. ಸೊ ಅವ್ನು ನಿಂತಿದ್ದ ಜಾಗದಲ್ಲಿ ನಿಲ್ಲೋದೇ ಹೆಚ್ಚು. ಅದರಲ್ಲೂ ಈಗ ಮಳೆ ಬರ್ತಿರೋದಕ್ಕಂತೂ ಇನ್ನೂ ಚೇಷ್ಟೆಗಳು ಜಾಸ್ತಿನೇ. ಅದರಲ್ಲೂ ಅವನಿಂದ ಪೂಜೆ ಎಲ್ಲ ಮಾಡಿಸಿ ನಾಗಪ್ಪನಿಗೆ ಹಾಲು ಕೂಡ ಇತ್ತು. ಆನಂತರ ಅಲ್ಲೇ ನಾವು ಎಲ್ಲರೂ ಕೂಡ ಕೈ ಮುಗಿದು, ಸೊ ಮಳೆ ಬರ್ತಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಅಷ್ಟು ಮಳೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ತುಂಬಾ ಮಳೆ ಬರ್ತಿದ್ರಿಂದ. ಸೊ ಫೈನಲಿ ನಾಗಪ್ಪನಿಗೆ ಹಾಲು ಎರ್ತಿದ್ದಾಯಿತು. ಸೊ ಪಂಚಮಿ ಹಬ್ಬನ ಅಂತೂ ಮಾಡಿದ್ವಿ. ನಂಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ಡಿಲೇ ಆಯಿತು, ಬಿಟ್ಟರೆ ಇಲ್ಲ ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸ್ಕೊಬಿಡ್ತಿದ್ದೆ. ಸೊ ಹಾಗೆ ಅಲ್ಲೇ ಆಂಜನೇಯ ಟೆಂಪಲ್ ಇರೋದ್ರಿಂದ ಅಲ್ಲೇ ದೇವರಿಗೂ ಕೂಡ ಹಣ್ಣುಕಾಯಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಹಣ್ಣುಕಾಯಿ ತೊಗೊಂಡು ಹೋಗಿ ಅಲ್ಲೂ ಕೂಡ ಎಲ್ಲ ಮಕ್ಕಳು ಎಲ್ಲ ದೇವರಿಗೆಲ್ಲ ಕೈ ಮುಗಿದು ನಾನು ಕೂಡ ಕೈ ಮುಗ್ಕೊಂಡು ಹಾಗೆ ದೇವರಿಗೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಬಂದೆ. ಅಷ್ಟೊತ್ತಿಗೆ ಭಟ್ರು ಬಂದು ಅವರು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗೆ ನಮ್ಮದು ಸ್ವಲ್ಪ ಕುಂಕುಮಾರ್ಚನೆ ಮಕ್ಕಳೆಲ್ಲ ಇದ್ರಲ್ಲ, ಎಲ್ಲ ಒಟ್ಟಿಗೆ ಇದ್ದಿದ್ದರಿಂದ ಮಕ್ಕಳ ಹೆಸರಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸ್ಬೇಕಿತ್ತು. ಸೊ ಹಾಗೆ ಕುಂಕುಮಾರ್ಚನೆನೂ ಮಾಡಿಸಿದ್ವಿ. ಹಾಗೆ ಮಂಗಳಾರತಿನೂ ತೊಗೊಂಡು ಸೊ ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡಾದ್ಮೇಲೆ ತೀರ್ಥ ಎಲ್ಲ ಕೊಟ್ಟರು. ತೀರ್ಥ ತೊಗೊಂಡು ಹಾಗೆ ಮಕ್ಕಳಿಗೂ ಕೂಡ ಸ್ವಲ್ಪ ನೀರನ್ನು ಅದಕ್ಕೆ ಚಿಮ್ಮಿಸ್ರಿ ಅಂತ ಹೇಳಿದೆ. ಸೊ ಅವನಿಗೆ ನೀರು ಹಾಕಿದ್ದೇ ಒಂಥರ ಫುಲ್ಲು ಖುಷಿನೇ ಆಗ್ಬಿಡ್ತು ಅವನಿಗೆ. ಅದು ಫುಲ್ಲು ಮುಖಕ್ಕೆ ಎರಚಿದ್ರಲ್ಲ, ಸ್ವಲ್ಪ ಚೇಷ್ಟೆ ಮಾಡ್ತಾನೆ ನೀರು ಹಾಕಿ ಬಿಟ್ರೆ ಅಂತ ಅಂದಿದ್ದಕ್ಕೆ ಅವ್ರು ಜಾಸ್ತಿನೇ ಹಾಕಿ ಅವನು ಇನ್ನೂ ಹೆಚ್ಚು ಖುಷಿ ಪಡಿಸ್ತಾಯಿದ್ರು. ಸೊ ಅದನ್ನೆಲ್ಲ ನೀರನ್ನೆಲ್ಲ ಉಜ್ಜಾಡ್ಕೊಂಡು ಅವ್ನು ಮಾಡೋದೇ ಒಂಥರ ನೋಡೋದು ಚೆಂದ ಅಲ್ವ. ಮಕ್ಕಳು ಈಗ ಚಿಕ್ಕ ಏಜಲ್ಲಿ ಹಿಂಗೆ ಆಟ ಆಡ್ತಿರ್ತಾವೆ, ಮುಂದೆ ಸೈಲೆಂಟ್ ಆಗಿರ್ತವೆ. ಸೊ ಹಾಗೆ ಎಲ್ಲ ಅಲ್ಲಿಂದ ದೇವ್ರದ ದರ್ಶನ ಕೂಡ ಮುಗಿಸ್ಕೊಂಡು ಹಾಗೆ ಹೊರಗಡೆ ಇನ್ನೂ ಒಂದು ಫೋಟೋ ತೆಕ್ಕೊಂಡ್ವಿ. ಸೊ ಅಲ್ಲೂ ಕೂಡ ಮಳೆ ಬಿಟ್ಟಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಆನಂತರ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಇನ್ನು ಪಂಚಮಿ ಹಬ್ಬದ ಸ್ಪೆಷಲ್ ಅಂದರೆ, ಇನ್ನು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೇ ಇದು ಶೇಂಗಾ ಉಂಡೆ, ಎಳ್ಳುಂಡೆ, ನಾನಾ ಥರ ಉಂಡೆಗಳಿರ್ತವೆ. ಹಾಗೆ ಕರ್ಜಿಕಾಯಿ ಇವೆಲ್ಲ ಮಾಡೋ ಹಬ್ಬ. ಪಂಚಮಿ ಹಬ್ಬ ಅಂದ್ರೇ ಸ್ವೀಟ್ ರೆಸಿಪಿ ಸ್ವೀಟ್ಗಳಂತಲೇ ಹೇಳ್ಬೋದು, ಸಿಹಿ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ವೆರೈಟೀಸ್ ಆಫ್ ಉಂಡೆ ಇರುತ್ತೆ. ಸೊ ಹಾಗೆ ನಾನು ಕೂಡ ಪ್ರತಿ ವರ್ಷ ಕರ್ಜಿಕಾಯಿ, ಶೇಂಗಾ ಉಂಡೆ ಎಲ್ಲ ಮಾಡ್ತಾಯಿದ್ದೆ. ಸೊ ಬಟ್ಟು ಈ ಸಲ ತುಂಬಾ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಉಂಡೆಗಳು ಏನೂ ಮಾಡೋಕ್ಕಾಗಲಿಲ್ಲ. ಸೊ ಆದರೂ ಮಕ್ಕಳಿರೋ ಮನೆ ಅಲ್ವಾ, ಸೊ ಅವಕ್ಕೂ ಸ್ವೀಟ್ ಅಂದರೆ ತಿನ್ಬೇಕು ಅನಿಸ್ತಿರತ್ತೆ. ಸೊ ಆಮೇಲೆ ನಮ್ಮ ಅತ್ತೆ ಹೇಳಿದ್ರು, ಇವಾಗ ಏನೂ ಮಾಡೋಕ್ಕೋಗ್ಬೇಡ, ನಾನೇ ಬರ್ತೀನಲ್ವ. ಅವರು ಹೆಂಗಿರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತಾರತ್ತೆ. ಸೊ ಇನ್ನೊಂದು 3 days ಅಲ್ವ, ನಾನೇ ಉಂಡೆ ಎಲ್ಲ ತರ್ತೀನಿ ಬಿಡವಂತ ಹೇಳಿದ್ರು ಅವರು. ಸೊ ಆದರೂ ಇರಲಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ಕೂಡ ಗಾರ್ಗೆ ಇಷ್ಟ ಅಲ್ವ ಅಂತ ಗಾರ್ಗೆ ರೆಡಿ ಮಾಡಿಕೊಂಡೆ. ಸೊ ಇಲ್ಲಿ ತುಂಬಾ ಸಿಂಪಲ್ ರೆಸಿಪಿ ಇದನ್ನು ಮಾಡೋದು. ಬರೀ ಜಸ್ಟ್ ಗೋಧಿ ಹಿಟ್ಟು, ಬೆಲ್ಲ ಇದ್ದರೆ ಸಾಕು. ಈ ಸ್ವೀಟು ತುಂಬ ರುಚಿಯಾಗಿರುತ್ತೆ. ಸೊ ಇಲ್ಲಿ ನಾನು 2 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಸೊ ನೀವು ಯಾವುದೇ ಬಟ್ಲಲ್ಲಿ ತೊಗೊಳ್ಳಿ, ಅದೇ ಬಟ್ಲಲ್ಲೇ ಕಂಪ್ಲೀಟ್ ಮೆಜರ್ಮೆಂಟ್ ಆಗುತ್ತೆ. 2 ಬಟ್ಲು ಬೆಲ್ಲ, ಹಾಗೆ ನಾನು 1 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ.
ಸೊ ಅದನ್ನು ಬೆಲ್ಲನ ಕಂಪ್ಲೀಟ್ ಕರಗಿಸ್ಕೋಬೇಕು. ಅಂದರೆ ಅದರಲ್ಲಿ ಕಸ ಎಲ್ಲ ಇರುತ್ತಲ್ವ, ಸೊ ಅದೆಲ್ಲ ಕರಗಿಸ್ಕೊಂಡು ಆನಂತರ ಅದನ್ನು ಶೋಧಿಸ್ಕೋಬೇಕು. ಇಲ್ಲಿ ಪಾಕ ಏನೂ ತೆಗಿಯೋ ಹಾಗೆ ಇಲ್ಲ, ಜಸ್ಟ್ ಹಾಗೆ ಕರಗಿದ ನಂತರ ಅದನ್ನು ಶೋಧಿಸ್ಕೊಂಡ್ರೆ ಆಯಿತು. ಶೋಧಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಒಣಶುಂಠಿ, ಏಲಕ್ಕಿ ಪುಡಿ ಹಾಗೆ ಅಡುಗೆ ಸೋಡಾನ ಹಾಕಿ ಒಂದು 1/4 ಸ್ಪೂನ್ ಅಡುಗೆ ಸೋಡಾ ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಬ್ಯಾಚಸ್ ಆಗಿ ಹಾಕ್ಕೊಳ್ತಾ ಬರಬೇಕು. ಒಂದೇ ಸಲ ಫುಲ್ ಹಾಕ್ತೀವಿ ಅಂದರೆ ಗಂಟಾಗ್ಬಿಡುತ್ತೆ. ಸೊ ಇಲ್ಲಿ 2 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ, 1 ಬಟ್ಲು ನೀರು, ಒಟ್ಲೆ 3 ಬಟ್ಲು ಆಗುತ್ತಲ್ವ. ಸೊ ಇಲ್ಲಿ ನಾನು 3.25 ಬಟ್ಲು ಗೋಧಿ ಹಿಟ್ಟು ಇಡ್ತಿದ್ದೆ. ಸೊ ಇಲ್ಲಿ ನಾನು ಎಲ್ಲನೂ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಂಡು ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಗಾರ್ಗೆ ಬರುತ್ತೆ. ಸೊ ಇದನ್ನೊಮ್ಮೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಅದನ್ನು ಮೇಲೆ ನೀರನ್ನು ಸವರಬೇಕು. ನೀರನ್ನು ಸವರಿಟ್ಟರೆ ನೆಕ್ಸ್ಟ್ ಡೇ ಇದನ್ನು ಕರೆದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಮಿನಿಮಮ್ ಒಂದು 6 to 6 hours ನೆನೆಲಿಕ್ಕೆ ಬಿಟ್ಟರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಗಾರ್ಗೆ. ಹಾಗೆ ಕಲಸಿ ಕೂಡ ಮಾಡ್ಬೋದು, ಬಟ್ ಈ ಥರ ನೆನೆದಷ್ಟು ಅದು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಅತ್ತೆ ಮನೆ ಕಡೆ ಎಲ್ಲ ಹಿಂಗೆ ಮಾಡ್ತಾರಲ್ವ, ಸೊ ನಾನು ಹಾಗೆ ಮಾಡ್ತೀನಿ. ಇದನ್ನು ಬೇಕು ಅಂದರೆ ನೀವು ಸ್ವಲ್ಪ ಗಟ್ಟಿನೂ ಕಲಿಸ್ಕೊಂಡು ವಡೆ ರೀತಿನೂ ಕೂಡ ಮಾಡಿ ಅದನ್ನು ಎಣ್ಣೆಲಿ ಕರಿಬೋದು. ಸೊ ಇಲ್ಲಾಂದರೆ ಜಸ್ಟ್ ನಾವೀಗ ಹಿಂಗೆ ಮಾಡಿಕೊಂಡು ಅದನ್ನು ಬೆಳಗ್ಗೆನೂ ಅಷ್ಟೇ ಚೆನ್ನಾಗಿ ಅದನ್ನು ಮತ್ತೆ ಒಮ್ಮೆ ನಾದ್ಕೊಂಡು ಜಸ್ಟ್ ಗೋಳಿ ಬಜೆ ಥರ ಕೈಯಲ್ಲಿ ನೀರನ್ನ ಡಿಪ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಗಾರ್ಗೆ ಹಿಟ್ಟನ್ನು ತೊಗೊಂಡು ಎಣ್ಣೆಯಲ್ಲಿ ಬಿಡ್ತಾ ಬಂದರೆ ಅದು ತುಂಬಾ ಚೆನ್ನಾಗಿದ್ದು ಬರುತ್ತೆ. ನೋಡೋಕ್ಕೂ ತುಂಬಾ ಲುಕ್ಕಾಗಿ ಕಾಣುತ್ತೆ. ಸೊ ಸಖತ್ತು ಟೇಸ್ಟಿಯಾಗಿರುತ್ತೆ. ಒಳಗಡೆ ಸ್ಮೂತು, ಹೊರಗಡೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ, ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಗೋಧಿ ಹಿಟ್ಟಿನೇನು ಹೆಲ್ದಿನೇ ಅಲ್ವಾ. ಸೊ ಹಾಗಾಗಿ ರೆಸಿಪಿನ ಒಮ್ಮೆ ನೀವು ಕೂಡ ಮನೇಲಿ ಮಕ್ಳಿಗೆ ಮಾಡಿಕೊಡಿ. ಖಂಡಿತ ಮಕ್ಕಳು ಕೂಡ ಮನೇಲಿ ಒಮ್ಮೆ ಇಷ್ಟಪಡ್ತವೆ. ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ಕಡಿಮೆ ಸಮಯ, ತುಂಬಾ ಮಾಡಿದ್ದೇ ಟೈಮ್ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಒಮ್ಮೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಮ್ಮೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿದೆ ಅಂತ ಹೇಳಿ, ಅಷ್ಟೇ ಕ್ರಿಸ್ಪಿಯಾಗಿಯೂ ಇರುತ್ತೆ. ಸೊ ನೋಡಿದ್ರೇ ತಿನ್ಬೇಕನ್ಸುತ್ತೆ, ಅಷ್ಟು ಟೇಸ್ಟ್ ಸೂಪರ್ ಆಗಿತ್ತು. ಸೊ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ಅವರೇ ರಿವ್ಯೂ ಕೊಡ್ತಾರೆ, ಬನ್ನಿ ಕೇಳೋಣ. ಮನೆಯೆಲ್ಲ ಫುಲ್ ಘಮ್ ಅಂತ ಐತೆ. ಗಾರ್ಗಿ ಮಾಡಿರೋದು ಫುಲ್ ಮನೆಯೆಲ್ಲ ಸ್ಮೆಲ್ ಐತೆ. ಅಮ್ಮ ಒಂದು ಟೇಸ್ಟ್ ಮಾಡ್ತೀನಿ. ಸೂಪರ್. ಹೇಗಿದೆ ಶ್ರಾನ? ಸೂಪರ್, ಸಕ್ಕತ್ತಾಗಿದೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತ್ ಇದೆಯಾ? ನೀವು ಮನೆಯಲ್ಲಿ ಇದನ್ನ ಒಂದ್ಸಲ ಟ್ರೈ ಮಾಡಿ. ಸ್ವೀಟ್ ಎಲ್ಲ ಚೆನ್ನಾಗಿದೆ. ನಾಳೆ ಇದನ್ನ ಸ್ನ್ಯಾಕ್ಸ್ ಬಾಕ್ಸಿಗೆ ಇಡು. ನನಗೆ ಇಷ್ಟ ಆಯ್ತಾ ಶಾನ ಗಾರ್ಗೆ? ನನ್ನ ಫ್ರೆಂಡ್ಸಿಗೆಲ್ಲ ಕೊಡ್ತೀನಿ. ನನ್ನ ಫ್ರೆಂಡ್ಸಿಗೆಲ್ಲ ಕೊಡ್ತೀನಿ ಯಾವ ಥರ ಇದು ನಮ್ಮಮ್ಮ ಹೆಂಗೆ ಮಾಡಿದ್ದಾರೆ, ಟೇಸ್ಟ್ ಹೆಂಗಿದೆ ಅಂತ. ಆಯ್ತು. ನನಗೆ ಗಾರ್ಗೆ ಅಂದರೆ ತುಂಬ ಇಷ್ಟ. ನೀನಿದು ಅಷ್ಟು ಕೊಟ್ಟ ನಾನು ಅಷ್ಟು ತಿಂತೀನಿ. ಹಾ ನಿಂಗೆ ಬೇಡವಾ ಗಾರ್ಗೆ? ಹಾಂ ಬೇಕು. ಗಾರ್ಗೆ ಬೇಡವಾ? ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿರೋ ಕಳಬೇಕಂದ್ರೆ ನನ್ನ ಮಗ ಗಾರ್ಗಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಜಾಸ್ತಿ ಇವನೇ ತಿನ್ನೋದು, ಗಾರ್ಗಿ ತಿಂದು ಖಾಲಿ ಮಾಡ್ತಾನೆ. ಸೊ ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹಾಗೆ ಗಾರ್ಗಿ ರೆಸಿಪಿ ಎಷ್ಟು ಸಿಂಪಲ್ ಅಂತ ನೋಡಿದ್ರಲ್ವ. ಸೊ ಒಮ್ಮೆ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.